ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಮಾರ್ಚ್ 19ನೇ ಈ ಯುಗಾದಿ ಹಬ್ಬದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ, ಮುಟ್ಟಿದ್ದೆಲ್ಲ ಚಿನ್ನ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ತೊಂದರೆಗಳು ದೂರವಾಗುತ್ತದೆ. ರಾತ್ರೋರಾತ್ರಿ ಭಯಂಕರವಾಗಿ ಶ್ರೀಮಂತರಾಗ್ತೀರಾ. ಕೋಡಿಶ್ರೀ ನುಡಿದಿರುವಂತಹ ಸ್ಫೋಟಕವಾಗಿರುವ ಭಯಂಕರವಾಗಿರುವ ಭವಿಷ್ಯ. ಈ ಸಮಯ ಮಾರ್ಚ್ ತಿಂಗಳು ಇವರ ಜೀವನದಲ್ಲಿ ಗ್ರಹಗತಿಗಳ ಸಂಚಾರ ಕೋಟ್ಯಾಧಿಪತಿ ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ರಾಶಿ ಚಕ್ರದವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗುವಂತಹ ಮಹಾಯೋಗ, ಮನೆ ಬಾಗಿಲಿಗೆ ಅದೃಷ್ಟ ಬರುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ಬರಮಾಡಿಕೊಳ್ಳಬಹುದು. ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ ಭಯಂಕರವಾಗಿರುವಂತಹ ಈ ಭವಿಷ್ಯ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅದೃಷ್ಟವನ್ನು ಸೃಷ್ಟಿ ಮಾಡುತ್ತದೆ. ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ಸುಖ, ಶಾಂತಿ ಹಾಗೂ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ, ಯಾವ ರೀತಿ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಯುಗಾದಿ ಮುಗಿದ ನಂತರ ಅದ್ಭುತವಾಗಿರುವಂತಹ ವಿಶೇಷವಾದ ರಾಜಯೋಗ ಶುರುವಾಗುತ್ತದೆ. 2085 ವರ್ಷಗಳವರೆಗೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನೀವು ಮಾಡುವಂತಹ ಕೆಲಸದಲ್ಲಿ ರಾಜಯೋಗ, ವಿಶೇಷವಾಗಿ ಗುರುಬಲ, ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಶುಕ್ರ ದೆಸೆ ನಿಮ್ಮ ವಿಶೇಷವಾದ ವ್ಯಕ್ತಿತ್ವ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಹೊಸತನವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಅತಿಯಾದ ಆಲೋಚನೆಗಳಿಂದ ಮುಕ್ತಿ ಸಿಗುವಂತಹ ಸಂದರ್ಭ ಇದಾಗಿದೆ. ದೊಡ್ಡ ದೊಡ್ಡ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಈ ಒಂದು ಗೋಚಾರ ಫಲಗಳ ಉತ್ತಮವಾದ ಅನುರೇಷಿಯಾದಂತಹ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು. ಈ ರಾಶಿ ಚಕ್ರದವರಿಗೆ ನೂತನವಾದ ಸಂವತ್ಸರ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ. ಇಷ್ಟ ಲಾಭ ಅದೃಷ್ಟವನ್ನು ಈ ಒಂದು ವಿಶೇಷವಾಗಿರುವಂತಹ ಗೋಚಾರ ಫಲದ ಮೂಲಕ ಪಡೆದುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಯುಗಾದಿಯಿಂದ ಪ್ರಾರಂಭವಾಗುವಂತಹ ನೂತನ ಸಂವತ್ಸರದಿಂದ ಮುಂದಿನ ಯುಗಾದಿಯವರೆಗೆ ಸಂಭವಿಸುವಂತಹ ಗ್ರಹಣಗಳು: ರವಿ ಕುಜ ಯೋಗ, ಬುಧ ಶುಕ್ರ ಗ್ರಹಗಳ ಚಲನೆ, ಗುರು ರಾಹು ಶನಿ ಕೇತು ಗ್ರಹಗಳ ಚಲನೆಗಿಂತ ಶೀಘ್ರದಲ್ಲಿರುವಂತಹ ವಿಶೇಷವಾದ ಶುಭ ಫಲಗಳು. ಆದ್ದರಿಂದ ಗೋಚಾರ ಫಲಗಳನ್ನು ವಿಮರ್ಶಿಸುವಾಗ ನಿಧಾನವಾಗಿ ಚಲಿಸುವಂತಹ ಗ್ರಹಗಳಾದ ಗುರು ಶನಿ ರಾಹು ಕೇತುಗಳ ಫಲವನ್ನು ನೀವು ಹೆಚ್ಚು ಗಮನದಲ್ಲಿ ಇಟ್ಕೊಳ್ಬೇಕು. ಶನೇಶ್ವರ ಸ್ವಾಮಿಯು ವರ್ಷದಿಂದ ಅಂತ್ಯದವರೆಗೂ ಕೂಡ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಗುರು ಗ್ರಹವು ಅತಿಯಾಗಿ ಮಿಥುನ, ಕಟಕ, ಸಿಂಹ ಮತ್ತು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. 2026 ಡಿಸೆಂಬರ್ 5ರವರೆಗೂ ರಾಹು ಕುಂಭ ರಾಶಿಯಿಂದ, ಕೇತು ಸಿಂಹ ರಾಶಿಯಿಂದ ಮಕರ ಮತ್ತು ಕಟಕ ರಾಶಿಯಲ್ಲಿ ಪ್ರವೇಶ ಮಾಡೋದ್ರಿಂದ ಮುಂದಿನ ಸಂವತ್ಸರದವರೆಗೆ ವಿಶೇಷವಾದ ಲಾಭವನ್ನು ಈ ರಾಶಿಯವರು ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಗುರುವಿನ ಸಂಚಾರ ಸಂವತ್ಸರದಲ್ಲಿ ನಿಮಗೆ ದೊಡ್ಡ ರಕ್ಷಣಾ ಕವಚದಂತೆ ಇರುತ್ತದೆ. ಯುಗಾದಿಯ ಪ್ರಾರಂಭದಲ್ಲಿ ನಿಮ್ಮ ಸ್ವಂತ ಪ್ರಯತ್ನಗಳಿಗೆ, ಮಾತುನೇ ಚಾತುರ್ಯಕ್ಕೆ ಮತ್ತು ಕೌಶಲ್ಯಗಳಿಗೆ ಜಯ ಸಿಗುತ್ತದೆ. ಹತ್ತಿರದ ಪ್ರಯಾಣಗಳಿಗೆ ಜೂನ್ನಿಂದ ಅಕ್ಟೋಬರ್ ಅಂತ್ಯದವರೆಗೆ ಅತ್ಯುತ್ತಮವಾದ ಸುವರ್ಣ ಕಾಲ. ಗೃಹದಲ್ಲಿ ಸಂತೋಷ, ಮಾತೃವಿನಿಂದ ಹಿರಿಯರಿಂದ ಬೆಂಬಲ, ಆಸ್ತಿ ಮತ್ತು ವಾಹನವನ್ನು ಕಂಡುಕೊಳ್ಳುವ ಯೋಗ, ದೈವಾನುಗ್ರಹ ಉಂಟಾಗುತ್ತದೆ. ವರ್ಷ ಪೂರ್ತಿ ಒಟ್ಟಿನವರೆಗೆ ದುಡ್ಡಿನ ಸುರಿಮಳೆಯನ್ನು ಬರಮಾಡಿಕೊಳ್ತೀರಾ. ಈ ಸಮಯ ಶಿಸ್ತು, ತಾಳ್ಮೆ, ವಿನಯ, ಆರ್ಥಿಕ ಜಾಗರೂಕತೆಯಿಂದ ಮುನ್ನಡೆಯಬೇಕು. ಹಳೆಯ ಶತ್ರುಗಳು ಮಿತ್ರರಾಗುವಂತಹ ವಿಶೇಷವಾದ ಸಂದರ್ಭ, ಲಾಭ ಮತ್ತು ಹೆಚ್ಚಿನ ಯಶಸ್ಸನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಒಂದು ಹೊಸದಾದ ನೂತನವಾದ ಯುಗಾದಿ ಸಂವತ್ಸರ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತದೆ. ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಕೊಳ್ಳಬಹುದು. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹಿಂದಿನ ವರ್ಷಗಳಲ್ಲಿ ಮಾಡಿರುವಂತಹ ಪ್ರಯತ್ನಗಳಿಗೆ ಫಲ ಸಿಗುತ್ತೆ. ಉತ್ತಮ ಸ್ಥಾನವನ್ನು ಪಡೆದುಕೊಳ್ತೀರಾ. ಆರೋಗ್ಯ ಉತ್ತಮವಾಗಿರುತ್ತದೆ. ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ. ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ದೂರವಾಗುತ್ತೆ. ಮನಸ್ಸಿಗೆ ಶಾಂತಿ. ವ್ಯಾಪಾರದಲ್ಲಿ ಲಾಭ, ಅತ್ಯುತ್ತಮವಾದ ಸಂದರ್ಭ. ಇನ್ನು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ಒಂದು ಧನ ಲಾಭವನ್ನು ಕಂಡುಕೊಳ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಪರಿಪಕ್ವವಾಗಿರಬೇಕು. ಯಾವುದೇ ಯೋಜನೆಗೆ ಸಿದ್ಧಪಡಿಸುವಾಗ ಯೋಚನೆ ಮಾಡಿ ಮುಂದುವರಿಬೇಕು. ಈ ರಾಶಿಯವರಿಗೆ ಗುರುವಿನ ಸಂಚಾರ ಪ್ರಸ್ತುತವಾಗಿ ಹೊಸ ಸಂವತ್ಸರದ ನಿಮ್ಮ ಜನ್ಮ ರಾಶಿಯಲ್ಲಿ ಇರೋದ್ರಿಂದ ಬುದ್ಧಿವಂತಿಕೆ, ಆತ್ಮವಿಶ್ವಾಸ, ಭವಿಷ್ಯದ ಯೋಜನೆಯನ್ನು ರೂಪಿಸಲು ಸಹಾಯವಾಗುತ್ತೆ. ಯಾವುದೇ ಪರಿಸ್ಥಿತಿಯೊಂದಿಗೆ ಹೊಂದಿಕೊಳ್ಳುವಂತಹ ಮತ್ತು ಕೂಡಲೇ ಯೋಜನೆ ನಿರ್ಧಾರ ತೆಗೆದುಕೊಳ್ಳುವಂತಹ
ವಿಶೇಷವಾದ ಸಂದರ್ಭ. ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಅತ್ಯುತ್ತಮ ಲಾಭ. ಉಳಿತಾಯ ಮತ್ತು ಕೌಟುಂಬಿಕ ಜೀವನದಲ್ಲಿ ಸುಖವನ್ನು ತಂದುಕೊಡುತ್ತದೆ. ನಿಮಗೆ ಆರ್ಥಿಕವಾಗಿ ಫಲಪ್ರದವಾಗಿರುತ್ತದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳಲು ಸುವರ್ಣ ಅವಕಾಶ ಪ್ರಾರಂಭವಾಗ್ತಾ ಇದೆ. ಹೊಸ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಅತ್ಯುತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅನುಕೂಲಕರವಾದ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ನೀವು ಮಾಡುವಂತಹ ಕೆಲಸದಲ್ಲಿ ಅತ್ಯುತ್ತಮವಾದ ಜಯವನ್ನು ಗಳಿಸಿಕೊಳ್ಳುವಂತಹ ವಿಶೇಷವಾದ ಸಂದರ್ಭಗಳು ಪ್ರಾರಂಭವಾಗುತ್ತೆ. ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ ಈ ಸಮಯದಲ್ಲಿ ಹೊಸ ವರ್ಷಕ್ಕೆ ಸಿದ್ಧರಾಗಿ ವರ್ಷವಿಡೀ ಸಂತೋಷವಾಗಿರಲಿ ಎಂದು ಹಾರೈಸುತ್ತಾ ಯುಗಾದಿ ಹೊಸ ವರ್ಷದ ಆರಂಭ. ಹೊಸ ವರ್ಷಕ್ಕೂ ಹರ್ಷಕ್ಕೂ ಆರಂಭ. ಹಳೆಯ ನೋವನ್ನು ಮರೆತು ಹೊಸ ವರ್ಷಕ್ಕೆ ಸಿದ್ಧರಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದಂಥದ್ದನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ನಿಮ್ಮ ಬಂಧುಗಳ ಆರೋಗ್ಯದ ಮೇಲೆ ಆರೈಕೆ ಮಾಡುವಂತಹ ಕೆಲವೊಂದಿಷ್ಟು ಸಂದರ್ಭ ಎದುರಾಗುತ್ತದೆ. ಅದೃಷ್ಟ ಇದ್ದರೂ ನಿಮ್ಮನ್ನು ನಂಬಿಯೇ ಕೆಲಸ ಮಾಡಬೇಕು. ಅವಾಚ್ಯ ಶಬ್ದಗಳನ್ನು ಬಳಸೋದನ್ನು ತಪ್ಪಿಸಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವುದೇ ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭಿಸಲು ಯೋಚನೆ ಮಾಡ್ತಾ ಇದ್ರೆ ಸಮಯ ಹಾಗೂ ಸ್ಥಳಕ್ಕೂ ಮುಖ್ಯ. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ. ಗುರು ಹಿರಿಯರ ಆರೋಗ್ಯ ವಿಶೇಷವಾಗಿ ದೃಢತೆಯನ್ನು ಪಡೆದುಕೊಳ್ಳಬಹುದು. ಅಪಾಯ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಸಹಾಯದಿಂದ ಅಪಾಯಗಳಿಂದ ದೂರ ಹೋಗ್ತೀರಾ. ನಿಮ್ಮ ಕೋಪವನ್ನು ಒಂದಿಷ್ಟು ಸಮಯದಲ್ಲಾದರೂ ನಿಯಂತ್ರಿಸಬೇಕು. ಯುಗಾದಿ ಹಬ್ಬದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುವಂತಹ ಸಮಯ. ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತೆ. ಪರಿಶ್ರಮಕ್ಕೆ ತಕ್ಕಂತಹ ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ. ನೀವು ಪೂರ್ಣ ಕೆಲಸಗಳನ್ನು ಮಾಡ್ತೀರಾ. ನಿರೀಕ್ಷೆಯಲ್ಲಿರುವಂಥವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ವಿದ್ಯಾರ್ಥಿಗಳಿಗೆ ಕೂಡ ಈ ಸಮಯ ಸೂಕ್ತವಾಗಿರುತ್ತೆ. ಈ 5 ರಾಶಿ ಚಕ್ರ ಚಿಹ್ನೆಯಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಬಂದಂಥ ಕಷ್ಟವನ್ನು ನಿವಾರಿಸೋಕೆ ಲಕ್ಷ್ಮೀ ದೇವಿ ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ಕೈ ಹಿಡಿಯುತ್ತದೆ. ಇಷ್ಟರ ಅದೃಷ್ಟವನ್ನು ಕಂಡುಕೊಳ್ಳುವ ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.